ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಎವಿಲ್ ಡೆಡ್ ಬರ್ನ್ ಅಂತ. ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೂವಿ ಇದು. ಇನ್ನು ಥಿಯೇಟರ್ ಇದೆ, ಹೋಗಿ ನೋಡಿ. ಬೆಸ್ಟ್ ಇದೆ ಮೂವಿ. ಈ ಎಕ್ಸ್ಪ್ಲೇನ್ಗಿಂತ ಮೂವಿನ ಥಿಯೇಟರ್ ಎಂಜಾಯ್ ಮಾಡಿ. ನಿಜ ಹೆದರಿಸಿ ಸಾಯಿಸುತ್ತೆ. ಅದರಲ್ಲೂ ಈ ಮೂವಿ ಅಂತೂ ನೀವು ನೋಡ್ತಿರಲ್ಲ, ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಎವಿಲ್ ಡೆಡ್ ಫ್ರಾಂಚೈಸ್ ಅಲ್ಲಿ ಬರುವ 7ನೇ ಮೂವಿ ಇದು. ಎವಿಲ್ ಡೆಡ್ 1 and 2, ಆರ್ಮಿ ಆಫ್ ಡಾರ್ಕ್ನೆಸ್, ಆಶ್ ವರ್ಸಸ್ ಎವಿಲ್ ಡೆಡ್ ಸೀರೀಸ್, ಎವಿಲ್ ಡೆಡ್ 2013 ಹಾಗೆ ಎವಿಲ್ ಡೆಡ್ ರೈಸ್. ಎವಿಲ್ ಡೆಡ್ 1 and 2, ಆರ್ಮಿ ಆಫ್ ಡಾರ್ಕ್ನೆಸ್, ಆಶ್ ವರ್ಸಸ್ ಎವಿಲ್ ಡೆಡ್ ಇದಕ್ಕೆಲ್ಲ ಕನೆಕ್ಷನ್ ಇದೆ. ಬಟ್ ಎವಿಲ್ ಡೆಡ್ ರೈಸ್ ಹಾಗೆ ಈ ಬರ್ನ್ ಇದೆಲ್ಲ ಸ್ಟ್ಯಾಂಡ್ ಅಲೋನ್ ಮೂವಿ. ಖಾಲಿ ಆ ಡೆಡ್ ಹಾಗೆ ನ್ಯಾಕ್ರೋನೋಮಿಕನ್ ಬುಕ್ ಆಫ್ ದ ಡೆಡ್ ನ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಬಟ್ ಅಲ್ಲಲ್ಲಿ ರೆಫರೆನ್ಸ್ ಇದೆ. ಅವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಹೋಗ್ತೇನೆ. ಆಲ್ಮೋಸ್ಟ್ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೇನೆ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ವ್ಯಕ್ತಿ ಜೋಸೆಫ್ ಅಂತ ಅವನ ಹೆಸರು. ಅವನ್ ತನ್ನ ಮನೆಯ ಆಟಿಕ್ ಅಲ್ಲಿ ಕೂತು ಒಂದು ಟೇಪ್ ರೆಕಾರ್ಡಿಂಗ್ ನ ಕೇಳ್ತಿರ್ತಾನೆ. ಆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ತನ್ನಂತಾನು ಕಲ್ಟ್ ಆಫ್ ವಾಯ್ಸ್ ಮ್ಯಾನ್ ನ ಒಬ್ಬ ಮೆಂಬರ್ ಅಂತ ಹೇಳ್ಕೊತಾನೆ. ಆ ವ್ಯಕ್ತಿ ಹಾಗೆ ಕಲ್ಟ್ ಟೀಮ್ ಅವರು ಸುಮಾರು ವರ್ಷಗಳಿಂದ ಬುಕ್ ಆಫ್ ದ ಡೆಡ್ ಹಾಗೆ ಅದರಿಂದ ಬರೋ ಡೆಡ್ ಗಳ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ. ಈ ಎವಿಲ್ ಡೆಡ್ ನ ಪ್ರೀವಿಯಸ್ ಪಾರ್ಟ್ ನೋಡಿದವರಿಗೆ ಆ ಬುಕ್ ಹಾಗೆ ಡೆಡ್ ಅಂದ್ರೆ ಏನಂತ ಗೊತ್ತಿರಬಹುದು. ಗೊತ್ತಿಲ್ಲದವರಿಗೆ ಸಿಂಪಲ್ ಆಗಿ ಹೇಳ್ತೀನಿ. ಈ ಬುಕ್ ಆಫ್ ದ ಡೆಡ್ ಅಲ್ಲಿರುವ ಮಂತ್ರಗಳನ್ನ ಓದಿದ್ರೆ ಇವಿಲ್ ಫೋರ್ಸ್ ಗಳು ಬರುತ್ತೆ. ಹಾಗೆ ಆ ಶಕ್ತಿಗಳು ಮನುಷ್ಯರನ್ನ, ಶವ ಎಲ್ಲರನ್ನ ಪೊಸೆಸ್ ಮಾಡುತ್ತೆ. ಸೊ ಆವಾಗ ಏನು ಪೊಸೆಸ್ ಆಗ್ತಾರೆ ನೋಡಿ, ಅವರನ್ನ ಡೆಡ್ ಅಂತ ಕರೀತಾರೆ. ಇಷ್ಟೇ ಸಿಂಪಲ್. ಸೊ ಆ ಡೆಡ್ ಗಳನ್ನ ನಾಶ ಮಾಡ್ಬೇಕಂತಾನೆ ಈ ಕಲ್ಟ್ ಟೀಮ್ ಅವರು ಒಂದ್ ಡ್ಯಾಗರ್ ನ ಕಂಡುಹಿಡಿದಿದ್ರು. ಅದೇ ಕೆಂಡೇರಿಯನ್ ಡ್ಯಾಗರ್. ಡ್ಯಾಗರ್ ಅಂದ್ರೆ ಚೂಪಾದ ವೆಪನ್. ಹಾಗೆ ಆ ವ್ಯಕ್ತಿ ಆ ಡ್ಯಾಗರ್ ನ ಯಾರಿಗೂ ಕಾಣದಿರುವಾಗೆ ಬಚ್ಚಿಟ್ಟಿದ್ದಾನೆ. ಅದೇನಾದ್ರೂ ಹೊರಗಡೆ ಅನ್ಲಿಶ್ ಆದ್ರೆ ಅದನ್ನ ಡೆಡ್ ಗಳು ಸೆನ್ಸ್ ಮಾಡಿ ಹುಡ್ಕೊಂಡ್ ಬಂದು ನಾಶ ಮಾಡ್ತವೆ ಅಂತ ಅಷ್ಟು ವಿಷಯ ರೆಕಾರ್ಡಿಂಗ್ ಅಲ್ಲಿತ್ತು. ಆಗ ಆಟಿಕಲ್ಲಿ ಜೋಸೆಫ್ಗೆ ಅದೇ ಕ್ಯಾಂಡೇರಿಯನ್ ಡ್ಯಾಗರ್ ಸಿಕ್ಕಿ ಆ ಡ್ಯಾಗರ್ ನ ಅನ್ಲಿಶ್ ಮಾಡ್ತಾನೆ. ಅಲ್ಲಿಗೆ ಆ ಸೀನ್ ಎಂಡ್ ಆಗುತ್ತೆ. ಇಲ್ಲಿವಾಗ ಈ ಡ್ಯಾಗರ್ ಆಗಿ ವಾಯ್ಸ್ ಮ್ಯಾನ್ ಕಲ್ಟ್ ಗ್ರೂಪ್ ಬಗ್ಗೆ ಹೇಳಲೇಬೇಕು. ಈ ವಾಯ್ಸ್ ಮ್ಯಾನ್ ಕಲ್ಟ್ ಗ್ರೂಪ್ ಏನಿದೆ, ಮೋಸ್ಟ್ಲಿ ಆರ್ಮಿ ಆಫ್ ಡಾರ್ಕ್ನೆಸ್ ಮೂವಿಲಿ ಬರೋ ಆನ್ಷಿಯಂಟ್ ಕೆಂಡೇರಿಯನ್ ಗ್ರೂಪ್ ಅವರ ಮೆಂಬರ್ಸ್ ಇರಬೇಕು. ಯಾಕಂದ್ರೆ ಈ ಬುಕ್ ಆಫ್ ದ ಡೆಡ್ ಹಾಗೆ ಡ್ಯಾಗರ್ ನ ಕಂಡುಹಿಡಿದಿದೆ ಅವರು ತಮ್ ಗೊತ್ತಿರೋ ರಿಚುವಲ್ ಆಗಿ ಸೂಪರ್ ನ್ಯಾಚುರಲ್ ಫೋರ್ಸಸ್ ನ ಆ ವಿದ್ಯೆನೆಲ್ಲ ಕಲೆಕ್ಟ್ ಮಾಡಿದ್ದೆ ಆ ಬುಕ್ ಆಫ್ ದ ಡೆಡ್. ಅದನ್ನ ಓದಿದ್ರೆ ಬರೋ ಆ ಇವಿಲ್ ಫೋರ್ಸೇ ಕೆಂಡೇರಿಯನ್ ಡೀಮನ್. ಇದೇ ಡೀಮನ್ ಎಲ್ಲರನ್ನ ಪೊಸೆಸ್ ಮಾಡಿ ಡೆಡ್ ಗಳನ್ನಾಗಿ ಮಾಡೋದು. ಹಾಗೆ ಆ ಡೆಡ್ ಗಳನ್ನ ನಾಶ ಮಾಡೋಕಂತಿರುವುದೇ ಈ ಕೆಂಡೇರಿಯನ್ ಡ್ಯಾಗರ್. ಅದಕ್ಕೇನೆ ಡೆಡ್ ಗಳು ಈ ಕೆಂಡೇರಿಯನ್ ಡ್ಯಾಗರ್ ಅನ್ಲಿಶ್ ಆದಾಗ ಅವುಗಳಿಗೆ ಸೆನ್ಸ್ ಆಗಿ ಅದನ್ನ ನಾಶ ಮಾಡೋಕೆ ಬರೋದು. ಸೊ ಇವಾಗ ಜೋಸೆಫ್ ಅದನ್ನ ಅನ್ಲಿಶ್ ಮಾಡಿದ್ದಾನೆ, ಅಂದ್ರೆ ಬಿಡುಗಡೆ ಮಾಡಿದ್ದಾನೆ. ಏನಾಗುತ್ತೋ ಬನ್ನಿ ನೋಡೋಣ. ಸೊ ಅದರ ನೆಕ್ಸ್ಟ್ ಸೀನ್ ಸೀದಾ ಎವಿಲ್ ಡೆಡ್ ರೈಸ್ ಮೂವಿಲಿ ತೋರಿಸಿದ ಅದೇ ಲೇಕ್ ಹತ್ತಿರ ಹೋಗುತ್ತೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು, ಒಬ್ಬನ ಹೆಸರು ಲಾರ್ಡ್, ಮತ್ತೊಬ್ಬನ ಹೆಸರು ಲಿಯೋ, ಇಬ್ರು ಕೂತು ಫಿಶಿಂಗ್ ಮಾಡ್ತಿರ್ತಾರೆ. ಆವಾಗ ಲಿಯೋ ಎಂಬಾತನಿಗೆ ಕಾಲ್ ಬಂದು ಅವನ್ ಸೀದಾ ಹೊರಗೋಗ್ತಾನೆ. ಇವಾಗ ಅಲ್ಲಿರೋದು ಲಾರ್ಡ್ ಮಾತ್ರ. ಹೀಗೆ ಫಿಶಿಂಗ್ ಮಾಡ್ತಿದ್ದ ಲಾರ್ಡ್ನ ಬಲೆಗೆ ಏನೋ ಸಿಕ್ಕಾಕೊಳ್ಳುತ್ತೆ. ಇವನು ಮೀನ್ ಸಿಕ್ಕಿರ್ಬೋದಂತ ಅದನ್ನ ಫೋರ್ಸ್ಫುಲ್ ಆಗಿ ಮೇಲೆ ಎಳಿತಾನೆ. ನೋಡಿದ್ರೆ ಅದೊಬ್ಬ ಹುಡುಗಿಯ ತಲೆ ಆಗಿತ್ತು. ಇವನಿಗೆ ಆಗ ರಿಯಾಕ್ಟ್ ಮಾಡೋ ಕೂಡ ಟೈಮ್ ಕೊಡೋದೆ ಅದೇ ಲೇಕಿಂದ ಹಲವಾರು ಬಲೆಗಳು ಬಂದು ಇವನ್ನ ಬ್ರೂಟಲ್ ಆಗಿ ಲಾಕ್ ಮಾಡಿ ಲೇಕ್ ಒಳಗೆ ಎಳ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಬಂದ ಲಿಯೋ ಲೇಕ್ ಮಧ್ಯದಲ್ಲಿ ಲಾರ್ಡ್ ಕಾಪಾಡಿ ಅಂತ ಒದ್ದಾಡ್ತಿರೋದು ನೋಡಿ ಅದೇ ಕೂಡಲೇ ದೋಣಿ ತಗೊಂಡು ಕಾಪಾಡಕ್ ಹೋಗ್ತಾನೆ. ಆದ್ರೆ ಎಷ್ಟೇ ಫೋರ್ಸ್ ಹಾಕಿ ಎಳೆದ್ರು ಕೂಡ ಲಾರ್ಡ್ ಮಾತ್ರ ಮೇಲೇನೆ ಬರ್ತಿರ್ಲಿಲ್ಲ. ಅಂಡ್ ಕೊನೆಗೂ ಅಂತೂ ಜಾಸ್ತಿ ಫೋರ್ಸ್ ಹಾಕಿ ಎಳಿತಾನೆ. ಫೈನಲಿ ಲಾರ್ಡ್ ಮೇಲ್ ಬರ್ತಾನೆ. ಉಫ್ ಅಂತ ಈ ಲಿಯೋ ಕೂಡ ನೆಟ್ಟುಸಿರು ಬಿಡ್ತಾನೆ. ಆದ್ರೆ ಟಾಪ್ ವ್ಯೂ ಅಲ್ಲಿ ನಮಗೆ ತೋರಿಸ್ದಾಗ್ಲೇ ಗೊತ್ತಾಗಿದ್ದು ಅವನ್ ಮೇಲ್ ಎಳ್ದಿದ್ದು ಲಾರ್ಡ್ನ ಅರ್ಧ ಬಾಡಿನ ಮಾತ್ರ. ಇನ್ನರ್ಧ ಬಾಡಿ ಆ ಲೇಕ್ ಒಳಗನೆ ಇದೆ. ದಟ್ ಮೀನ್ಸ್ ಅವನು ಸತ್ತೋಗಿದ್ದಾನೆ. ಆವಾಗ ಇದ್ದಕ್ಕಿದ್ದಾಗಲ್ಲಿ ಯಾವುದೋ ದೇವದ ಕೈ ಬಂದು ದೋಣಿನ ಮಗುಚಾಗುತ್ತೆ. ಹಾಗೆ ಆ ದೋಣಿ ಮೇಲೆ ಒಬ್ಬ ಹುಡುಗಿ ದೆವ್ವವಾಗಿ ನಿಂತಿರ್ತಾಳೆ. ಅವಳು ಬೇರೆ ಯಾರು ಅಲ್ಲ, ಎವಿಲ್ ಡೆಡ್ ರೈಸ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಡೆಡ್ ಆಗಿ ಬದಲಾಗಿದ್ದ ಅದೇ ಜೆಸಿಕಾ. ಅವಳು ಇನ್ನೂ ಕೂಡ ಆ ಲೇಕ್ ಹತ್ತಿರದ್ಲು. ಅಂಡ್ ಇವಾಗ ಕೆಂಡೇರಿಯನ್ ಡ್ಯಾಗರ್ ಅನ್ಲಿಶ್ ಆಗಿದ್ ಸೆನ್ಸ್ ಆಗಿ ಆ ಲೇಕ್ ಇಂದ ಹೊರ ಬಂದಿದ್ದಾಳೆ. ಅವಳು ಗುರಿ ಇರೋದು ಆ ಡ್ಯಾಗರ್ ಎಲ್ಲಿದೆ ಅಂತ ಕಂಡುಹಿಡಿದು ನಾಶ ಮಾಡುದು. ನಂತರ ಡೆಡ್ ಜೆಸಿಕಾ ಲಿಯೋನ ಕೂಡ ಕೊಲ್ತಾಳೆ. ಹಾಗೆ ಸೀದಾ ಕಾಡ್ ಮೂಲಕ ಹಾದು ಒಂದು ರೋಡ್ ನ ಮಧ್ಯ ಹೋಗಿ ನಿಲ್ತಾಳೆ. ಆವಾಗ ಅದೇ ರೋಡಲ್ಲಿ ಕಾರ್ ಮೂಲಕ ಸ್ಪೀಡ್ ಆಗಿ ಬರ್ತಿದ್ದ ಒಬ್ಬ ವ್ಯಕ್ತಿ ಇವಳಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಸ್ತಾನೆ. ಅಲ್ಲಿಗೆ ಆ ಸೀನ್ ಎಂಡ್ ಆಗಿ ಮೂವಿ ಸೀದಾ ಕೆಲವು ಗಂಟೆಗಳ ಕಾಲ ಹಿಂದೆ ಹೋಗುತ್ತೆ. ಇಲ್ಲಿ ನಮಗೆ ಒಂದು ಪಬ್ ಅಲ್ಲಿ ಕೂತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋ ಇಬ್ಬರು ದಂಪತಿಗಳನ್ನ ತೋರಿಸ್ತಾರೆ. ಒಬ್ಬ ಕಪಲ್ ಇವರೇ, ಹೆಸರು ವಿಲಿಯಂ ಹಾಗೆ ಆಲಿಸ್. ಮತ್ತೊಬ್ಬ ಕಪಲ್ ಜೋಸೆಫ್ ಹಾಗೆ ತಿಯಾ. ಎಸ್,
ನೀವು ಅಂದ್ಕೊಳ್ತಿರೋದು ಕರೆಕ್ಟ್. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಡ್ಯಾಗನ್ ನ ಅನ್ಲಿಶ್ ಮಾಡಿದ್ದು ಇದೇ ಜೋಸೆಫ್. ಎನಿವೇ ಈ ಜೋಸೆಫ್ ಹಾಗೆ ವಿಲಿಯನ್ ಇಬ್ಬರು ಅಣ್ಣ ತಮ್ಮ. ಆ ಬಾರ್ ಕೂಡ ಅವರದೇ. ಹಾಗೆ ಬರ್ಡೇ ಇರೋದು ಜೋಸೆಫ್ದು. ನಂತರ ವಿಲಿಯಂ ಜೋಸೆಫ್ಗೆ ಒಂದು ಕಾಸ್ಟ್ಲಿ ಪೆನ್ ನ ಗಿಫ್ಟ್ ಆಗಿ ಕೊಡ್ತಾನೆ. ಹಾಗೆ ಆಲಿಸ್ ಒಂದು ಫೋಟೋನ ಗಿಫ್ಟ್ ಆಗಿ ಕೊಡ್ತಾಳೆ. ಇಲ್ಲಿ ವಿಲಿಯಂ ಹಾಗೆ ಆಲಿಸ್ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಮದುವೆ ಆಗಿದ್ದ ದಿನದಿಂದ ಇಲ್ಲಿವರೆಗೆ ಅವರಿಬ್ಬರು ಖುಷಿಯಾಗಿರ್ಲಿಲ್ಲ. ಈ ವಿಲಿಯಂಗೆ ಮಗು ಬೇಕಂತ ಆಸೆ ಇದೆ, ಬಟ್ ಆಲಿಸ್ ಗೆದ್ದಿರೋದಿಲ್ಲ. ಅದೇ ಒಂದು ವಿಷಯಕ್ಕೆ ಯಾವಾಗ್ಲೂ ಅವ್ರ ಮಧ್ಯೆ ಗಲಾಟೆ ಆಗ್ತಿರುತ್ತೆ. ಹಾಗೆ ಇವತ್ತು ಕೂಡ ಆಗುತ್ತೆ. ಲೈಕ್ ವಿಲಿಯಂ ಸ್ವಲ್ಪ ಪೊಸೆಸಿವ್, ಅನುಮಾನದ ಗಿರಾಕಿ. ಇವತ್ತು ಕೂಡ ಅದೇ ರೀತಿ ಮಾಡ್ತಾನೆ. ಅದರಿಂದ ಕೋಪಗೊಂಡ ಆಲಿಸ್ ಸೀದಾ ಬಾರಿಂದ ಹೊರ ಬರ್ತಾಳೆ. ಇವನ್ ಅಲ್ಲಿ ಕೂಡ ವಿಲಿಯಂ ಬಂದು ತಕರಾರು ಮಾಡ್ತಾನೆ, ಓವರ್ ರಿಯಾಕ್ಟ್ ಆಗಿ ಬೈತಾನೆ. ಇವಳು ಕೂಡ ಸುಮ್ನಿರಲ್ಲ, ಇವಳು ಕೂಡ ರಿವರ್ಸ್ ಬೈತಾಳೆ. ಅದರಿಂದ ಕೋಪಗೊಂಡ ವಿಲಿಯಂ ಒಬ್ಬನೇ ಕಾರ್ ತಗೊಂಡು ಮನೆ ಕಡೆ ಹೋಗ್ತಾನೆ. ಅದು ಓವರ್ ಸ್ಪೀಡ್ ಅಲ್ಲಿ. ಹಾಗೆ ಹೋಗ್ತಿದ್ದ ಅವನ್ ಗಾಡಿಯೇ ಜೆಸಿಕಾಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿದ್ದು. ಕೊಟ್ಟಿದ್ದ ಹೊಡೆತಕ್ಕೆ ಇಬ್ಬರು ಕಾರ್ ಜೊತೆ ಪ್ರಪಾತಕ್ಕೆ ಬೀಳ್ತಾರೆ. ಆದ್ರೆ ವಿಲಿಯಂ ಇನ್ನೂ ಸತ್ತಿರುವುದಿಲ್ಲ, ಅವನಿಗೆ ಪ್ರಜ್ಞೆದಿರುತ್ತೆ. ಹಾಗೆ ಕಾರ್ ಮೇಲಿದ್ದ ಜೆಸಿಕಾನ ಕಂಡು ಏನಾಗಿಲ್ಲ, ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತೇನಂತ ಇವನು ಹೇಳುವಾಗ್ಲೇ ಜೆಸಿಕಾಳ ಕತ್ತು ಕಟ್ಟಾಗಿ ಅದು ಕಾರಿಂದ ಹೊರಗೋಗಿ ಬೀಳುತ್ತೆ. ಆಗ ಅವಳು ನಾವು ನಿನ್ನ ಕಂಡಿಡಿದ್ವಿ ಅಂತ 4 ವರ್ಡನ್ನ ಹೇಳ್ತಾಳೆ. ಕುಂಡ, ಟೆರೆಸ್ಟ್ರಾ, ಮಾಂಟೆಸೋ ಹಾಗೆ ಕ್ಯಾಂಡ್ ಅಂತ. ಇದರ ಪರಿಣಾಮ ನರಕದ ಬಾಗಿಲು ಓಪನ್ ಆಗಿ ಕ್ಯಾಂಡೇರಿಯನ್ ಡೀಮನ್ ಬರುತ್ತೆ. ಹಾಗೆ ಅದರಿಂದ ಆ ಕಾರ್ಗೆ ಬೆಂಕಿ ಹತ್ತಿ ಅದು ಬ್ಲಾಸ್ಟ್ ಆಗುತ್ತೆ. ವಿಲಿಯಂ ಸತ್ತೋಗ್ತಾನೆ. ಅದರ ನೆಕ್ಸ್ಟ್ ಸೀನ್ ನಮಗೆ ವಿಲಿಯಂನ ರಿಚುವಲ್ ಕಾರ್ಯಕ್ರಮ ಆಗ್ತಿರೋದನ್ನ ತೋರಿಸ್ತಾರೆ. ಅದೊಂದು ಫಿನರ್ ಹೋಮ್ ಅಲ್ಲಿ. ಆ ಒಂದು ಕಾರ್ಯಕ್ಕೆ ಅವನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿರ್ತಾರೆ. ಅದರಲ್ಲಿ ಆಲಿಸ್, ಜೋಸೆಫ್ ಹಾಗೆ ತಿಯಾ ಇವರ ಪರಿಚಯ ನಮಗೆ ಆಲ್ರೆಡಿ ಆಗಿದೆ. ಇನ್ನುಳಿದಿದ್ದು ವಿಲಿಯಂನ ತಂದೆ ಎಡ್ಗರ್, ತಾಯಿ ಸೂಸಾನ್ ಹಾಗೆ ಗ್ರ್ಯಾಂಡ್ ಮದರ್ ಪೋಲಿ ಅಂತ. ಅವಳಿಗೆ ಮೆಮೊರಿ ಲಾಸ್ ಆಗಿದೆ. ಹಾಗೆ ಅವ್ರ ಮನೇಲಿ ಒಂದು ಸಾಕುನ ಇದೆ, ಮ್ಯಾಕ್ಸ್ ಅಂತ ಅದರ ಹೆಸರು. ಎನಿವೇ ಆಮೇಲೆ ವಿಲಿಯಂ ಶವನ ಮುಂದಿಟ್ಟು ಎಲ್ಲ ಸ್ಪೀಚ್ ಕೊಡ್ತಾರೆ. ಅದು ತುಂಬಾ ಎಮೋಷನಲ್ ಆಗಿ. ಬಟ್ ಆಲಿಸ್ ಹತ್ತಿರ ಸ್ಪೀಚ್ ಕೊಡುವಂದಾಗ ಅವಳು ಪ್ರಿಪೇರ್ ಮಾಡಿ ತರ್ಲಿಲ್ಲ ಅಂತಾಳೆ. ಸ್ಟ್ರೇಂಜ್ ಅಲ್ವಾ? ಇದಕ್ಕೆಲ್ಲ ಯಾರಾದ್ರೂ ಪ್ರಿಪೇರ್ ಆಗ್ತಾರ? ಬಟ್ ದಿಸ್ ಸೇಸ್ ಆಲಿಸ್ಗೆ ವಿಲಿಯಂ ತೀರೋಗಿರುವ ಯಾವುದಕ್ಕೂ ಕೂಡ ಇಲ್ಲ ಅಂತ. ಬಟ್ ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಅದಲ್ಲದೆ ವಿಲಿಯಂ ಫ್ಯಾಮಿಲಿ ಮೇಲೆ ಅವಳಿಗೆ ಯಾವುದೇ ಇಂಟ್ರೆಸ್ಟ್ ಇದ್ದಿರುವುದಿಲ್ಲ. ಈ ಸೀನ್ ಮಧ್ಯದಲ್ಲಿ ಗ್ರ್ಯಾಂಡ್ ಮದರ್ ಆವಾಗವಾಗ ಬೋನಿಯಂ ಹೆಸರನ್ನ ತೆಗಿತಿದ್ಲು. ಅದು ವಿಲಿಯಂನ ಸತ್ತೋದ ಆಂಟಿ ಹೆಸರು. ಹಾಗೆ ಅಲ್ಲಿ ವಿಲಿಯಂಗೆ ಫೇವ್ರೇಟ್ ಆಗಿರೋ ಒಂದು ಸಾಂಗ್ ನ ಕೂಡ ಪ್ಲೇ ಮಾಡ್ತಾರೆ. ಅನಂತರ ಈ ವಿಲಿಯಂ ಇದ್ದ ಶವ ಇದ್ದ ಕಾಫಿನ್ ತಗೊಂಡು ಅಲ್ಲಿದ್ದ ಒಬ್ಬ ವ್ಯಕ್ತಿ ಸೀದಾ ಅದನ್ನ ಬರ್ನ್ ಮಾಡೋಕಂತ ಒಂದ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ಒಂದ್ ಶವನ ಬರ್ನ್ ಮಾಡೋಕಿರುವ ಎಲ್ಲಾ ಸೆಟಪ್ ಇದ್ದಿರುತ್ತೆ. ಲೈಕ್ ಎಲೆಕ್ಟ್ರಿಕ್ ಬರ್ನಿಂಗ್ ಮೆಥಡ್ ಅಂತ ಹೇಳ್ಬೋದು. ಹಾಗೆ ಇನ್ನೇನು ಅವನು ಶವನ ಬರ್ನ್ ಮಾಡಬೇಕು. ಆವಾಗ ಡೋರ್ ನಾಕ್ ಆಗುತ್ತೆ. ನೋಡಿದ್ರೆ ಎಡ್ಗರ್, ನನ್ನ ಮಗಂಗೆ ಫೈನಲ್ ಗುಡ್ ಬೈ ಹೇಳಬೇಕು, ಒಂದು ಅವಕಾಶ ಕೊಡಿ, 5 ನಿಮಿಷ ಅಷ್ಟೇ ಅಂತಾನೆ. ಫಸ್ಟ್ಗೆ ಆ ವ್ಯಕ್ತಿ ನಿರಾಕರಿಸಿದ್ರು. ಆಮೇಲೆ ಒಪ್ಕೊಂಡು ಅವನ ಒಳ ಕಳಿಸಿ ಇವನ್ ಸೀದಾ ಹೊರಗೋಗ್ತಾನೆ. ಒಳಗಡೆ ಹೋದ ಎಡ್ಗರ್ ಕಾಫಿನ್ ಮೇಲೆ ತಲೆ ಇಟ್ಟು ಫುಲ್ ಎಮೋಷನಲ್ ಆಗ್ತಾನೆ. ಹಾಗೆ ಇನ್ನೇನು ಅಲ್ಲಿಂದ ವಾಪಸ್ ಬರಬೇಕು. ಆವಾಗ ನಾಕ್ ಶಬ್ದ ಆಗುತ್ತೆ. ಇವನು ಆ ವ್ಯಕ್ತಿ ಬಂದೇನು ಅಂತ ಹೋಗಿ ಬಾಗಿಲು ಓಪನ್ ಮಾಡ್ತಾನೆ. ಬಟ್ ಅಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಆಮೇಲೆ ನೋಡಿದ್ರೆ ಶಬ್ದ ಬರ್ತಿದ್ದು ಅದೇ ಕಾಫಿನ್ ಒಳಗಿಂದ. ಎಡ್ಗರ್ಗೆ ಮೋಸ್ಟ್ಲಿ ಕಾಫಿನ್ ಒಳಗಿರೋ ವಿಲಂ ಬದುಕಿದ್ದಾನಂತ ಎಣಿಸಿ ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆವಾಗ ಅದರೊಳಗಿಂದ ಒಂದು ಬರ್ನ್ ಆಗಿರೋ ಆಕೃತಿ ಬರುತ್ತೆ. ಅದು ಆ ಹೊತ್ತಿಗೆ ಅಲ್ಲಿ ಬಂದ ಆ ಕ್ರಿಮೇಟರ್ನ ಬರ್ಬರವಾಗಿ ಇದೇ ಎಡ್ಗರ್ನ ಮುಂದೆ ಕೊಂದಾಗುತ್ತೆ. ಈ ಎಡ್ಗರ್ ಅದನ್ನೆಲ್ಲ ಕಣ್ಣಾರೆ ಕಂಡು ಅಲ್ಲೇ ಸ್ಟನ್ ಆಗಿ ಬಿಡ್ತಾನೆ. ಹಾಗೆ ಅದೇ ಕೂಡಲೇ ಹೊರಗೆ ಬಂದು ಕಾರ್ ಮೂಲಕ ಸೂಸನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಅವ್ರ ಹಿಂದೆ ಮತ್ತೊಂದು ಕಾರಲ್ಲಿ ಆಲಿಸ್, ತಿಯಾ ಹಾಗೆ ಜೋಸೆಫ್ ಕೂಡ ಬರ್ತಾರೆ. ಈ ಲೇಕ್ ಹೌಸ್ ಮನೆ ಆಶ್ ವರ್ಸಸ್ ಇವಿಲ್ ಡೆಡ್ ಸೀರೀಸ್ ಇಲ್ಲಿ ಬರುವ ರೂಬಿ ಮನೆನೆ. ಆ ಸೀರೀಸ್ ನೋಡಿದವರಿಗೆ ಈ ರೆಫರೆನ್ಸ್ ಗೊತ್ತಾಗಿರುತ್ತೆ. ಎನಿವೇ ಮನೆಗೆ ಬಂದ ಜೋಸೆಫ್ ಅಮ್ಮನ ಹುಡುಕ್ತಿದ್ದಾಗ ಅವನಿಗೆ ಅವರು ಮನೆಯ ಆಟಿಕ್ ಮೇಲೆ ಸಿಗ್ತಾರೆ. ಅಲ್ಲಿ ನಮಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಅದೇ ಟೇಪ್ ರೆಕಾರ್ಡರ್ ಹಾಗೆ ಅದೇ ಬುಕ್ ಆಫ್ ದ ಡೆಡ್ ಎಲ್ಲ ತೋರುತ್ತೆ. ಅಂದ್ರೆ ಅಫ್ಕೋರ್ಸ್ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಅದನ್ನೆಲ್ಲ ಕೇಳಿದ್ದು ಇದೇ ಜೋಸೆಫ್. ಹಾಗೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಜೋಸೆಫ್ನ ಅಜ್ಜ ಬೆಂಜಮಿನ್. ಹಾಗೆ ಅವನ್ ಮಾಡಿದ ರಿಸರ್ಚ್ ನಲ್ಲಿ ಹಿಡ್ಕೊಂಡು ಈ ಜೋಸೆಫ್ ಒಂದು ಬುಕ್ ಬರಲಿಕ್ಕೆ ಹೊರಟಿದ್ದ. ಬೇಸಿಕಲಿ ಅವನೊಬ್ಬ ರೈಟರ್. ಅದಕ್ಕೇನೆ ವಿಲಿಯಂ ಅವನಿಗೆ ಪೆನ್ನ ಗಿಫ್ಟ್ ಆಗಿ ಕೊಟ್ಟಿದ್ದು. ಹಾಗೆ ಆ ಅನ್ಲಿಶ್ ಆದ ಕ್ಯಾಂಡೇರಿಯನ್ ಡ್ಯಾಗರ್ ಇದೇ ಆಟಿಕ್ ನ ಎಲ್ಲೋ ಒಂದ್ ಕಡೆ ಇದೆ, ಬಟ್ ಎಲ್ಲಂತ ಗೊತ್ತಿಲ್ಲ. ಎನಿವೇ ಸೂಸನ್ಗೆ ಮಾತ್ರ ಇದೆಲ್ಲ ಇಷ್ಟ ಆಗುದಿಲ್ಲ. ಬಿಕಾಸ್ ಅವಳ ಪ್ರಕಾರ ಅವಳಪ್ಪ ಬೆಂಜಮಿನ್ ಕೆಟ್ಟ ವ್ಯಕ್ತಿ. ತನ್ನ ಲೈಫ್ ಇಡೀ ವರ್ಲ್ಡ್ ಎಲ್ಲ ತಿರುಗಾಡ್ತಾ ಇವಿಲ್ ಫೋರ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಿದ್ದ. ಯಾಕಂದ್ರೆ ಅವ್ರು ಹೇಳ್ತಿದ್ರು ಅವನ ಹಾಗೆ ಅವನ ಫ್ಯಾಮಿಲಿನ ಕೊಲ್ಲೋಕೆ ಯಾವುದೋ ಡೀಮನ್ ಬರುತ್ತೆ ಅಂತ. ಅದಲ್ಲದೆ ಆಂಟಿ ಬೋನಿ ಸತ್ತದ್ಮೇಲೆ ಹಾಗೆ ಅಮ್ಮನ ಮೆಮೊರಿ ಲಾಸ್ ಆದ್ಮೇಲೆ ಅವರು ಮನೆ ಬಿಟ್ಟೋದ್ರು. ಅವರೊಬ್ಬ ಹೆದರು ಪುಕ್ಲ.
ಆವತ್ತಿಂದ ಇಡೀ ಮನೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ಅಂತ ಹೇಳ್ತಾಳೆ. ಹಾಗೆ ನಂತರ ಸೂಸಾನ್ ಅಲ್ಲಿದ್ದ ಎಲ್ಲಾ ವಸ್ತುನ ಡಸ್ಟ್ಬಿನ್ ಒಳಗಾಕಿ ಬಿಸಾಡೋಕೆ ಈ ಜೋಸೆಫ್ಗೆ ಹೇಳ್ತಾಳೆ. ಇವನು ಸರಿ ಅಂತ ಅದನ್ನ ಬಿಸಾಡೋಕೆ ಶೆಡ್ ಒಳಗೆ ಹೋದಾಗ ಅಲ್ಲಿ ಎಡ್ಗರ್ ನಿಂತು ಚೈನ್ ಸಾವನ್ನ ಸ್ಟಾರ್ಟ್ ಮಾಡ್ತಿರ್ತಾನೆ. ಆದರೆ ಗ್ರಾಸ್ ಕಟ್ಟರ್ ಆದರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಆಗ ಜೋಸೆಫ್ ಮೋಸ್ಟ್ಲಿ ಡೀಸೆಲ್ ಖಾಲಿ ಆಗಿರ್ಬೇಕು ಅಂತಾನೆ. ಆಗ ಎಡ್ಗರ್ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಎಡ್ಗರ್ಗೆ ಜೋಸೆಫ್ನ ಕಂಡ್ರೆ ಅಷ್ಟಕ್ಕಷ್ಟೇ ವಿಲಿಯಂ ಸಾಯ್ಲಿಕ್ಕೆ ಒಂದ್ ಲೆಕ್ಕದಲ್ಲಿ ನೀನೇ ಕಾರಣ ಅಂತ ಹೇಳಿ ಹೋಗಿದ್ದ. ಬಟ್ ಎಡ್ಗರ್ ವಿಲಿಯಂ ಅಂದ್ರೆ ಪ್ರಾಣ ಬಿಡ್ತಿದ್ದ. ಅವನ ಸಾವು ಇವನ್ನ ಬ್ರೇಕ್ ಡೌನ್ ಮಾಡಿದಂತೂ ಸುಳ್ಳಲ್ಲ. ಅದಕ್ಕೆ ಉದಾಹರಣೆ ಫಿನಲ್ ಡೇ ಅಲ್ಲಿ ಅವನು ಕಾಫಿನ್ ಮುಂದೆ ಹತ್ತಿದ್ದು. ಎನಿವೆ ನಂತರ ಎಡ್ಗರ್ ಡೀಸೆಲ್ ಹುಡುಕುತ್ತಾ ಸೀದಾ ಬೇಸ್ಮೆಂಟ್ಗೆ ಹೋಗ್ತಾನೆ. ಅಲ್ಲವನ ಕಿವಿಗೆ ಯಾವುದೋ ಡೆಮೋನಿಕ್ ವಾಯ್ಸ್ ಎಲ್ಲ ಕೇಳಿ ಬಂದು ಅದರಿಂದ ಅವನು ಇನ್ಫ್ಲುಯೆನ್ಸ್ ಆಗಿ ತನ್ನ ಕೈನ ಸ್ಟ್ಯಾಬ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವತ್ತಿಗಲ್ಲಿ ಆಲಿಸ್ ಬಂದು ತಡಿತಾಳೆ. ಅವಳು ಅದೇ ಬೇಸ್ಮೆಂಟ್ ಹತ್ತಿರ ಪಾಸ್ ಆಗ್ತಿದ್ದಾಗ ಶಬ್ದ ಕೇಳಿ ಅಲ್ಲಿಗೆ ಬಂದಿದ್ಲು. ಅಂಡ್ ಅವಾಗ ಎಡ್ಗರ್ ನಾರ್ಮಲ್ ಆಗಿ ಈ ವಿಷಯನ ಸೂಸನ್ಗೆ ಹೇಳ್ಬೇಡ ಅಂತಾನೆ. ಆದ್ರೆ ಎಲ್ಲ ಓಕೆ, ಎಡ್ಗರ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಬಿಕಾಸ್ ಫಿನರ್ ರೂಮ್ ಅಲ್ಲಿ ವಿಲನ್ ರೂಪದಲ್ಲಿ ಬಂದ ಡೀಮನ್ ಎಡ್ಗರ್ನ ಪೊಸೆಸ್ ಮಾಡಿ ಅವನನ್ನ ಡೆಡ್ ಆಗಿ ಮಾಡಿತ್ತು. ಇವಾಗ ಎಡ್ಗರ್ ಅಲ್ಲ, ಅವನೊಬ್ಬ ಡೆಡ್. ಈ ಕೆಂಡೇರಿಯನ್ ಡ್ಯಾಗರ್ ಅನ್ಲಿಶ್ ಆಗ್ತಿದ್ದಾಗೆ ಅದು ಜೆಸಿಕಾ ಡೆಡ್ಗೆ ಗೊತ್ತಾಗಿ ಅದು ಪರ್ಟಿಕ್ಯುಲರ್ ಆಗಿ ವಿಲಿಯಂನ ಟಾರ್ಗೆಟ್ ಮಾಡಿ ಕೊಂದಿತ್ತು. ಯಾಕಂದ್ರೆ ಅದಕ್ಕೆ ಗೊತ್ತಿತ್ತು ಆ ಫ್ಯಾಮಿಲಿಯ ಯಾರಾದ್ರೂ ಒಬ್ಬ ಸತ್ರೆ ಅವನ ಫಿನರಲ್ಗೆ ಇಡೀ ಫ್ಯಾಮಿಲಿಯವರು ಒಂದಾಗ್ತಾರೆ, ಅಲ್ಲಿ ಈಸಿಯಾಗಿ ಆ ಡ್ಯಾಗರ್ನ ಹುಡುಕ್ಬೋದಂತ. ಹಾಗೆ ನಂತರ ಡೀಮನ್ ವಿಲಿಯಂ ಶವನ ಡೆಡ್ ಆಗಿ ಮಾಡಿ ಅದ್ರ ಮೂಲಕ ಎಡ್ಗರ್ನ ಪೊಸೆಸ್ ಮಾಡಿ ಡೆಡ್ ಆಗಿ ಮಾಡಿ ಅವನ ಮೂಲಕ ಆ ಮನೆ ಸೇರ್ಕೊಂಡಿತ್ತು. ಹಾಗೆ ಮುಂದೇನಾಗುತ್ತೆ ಅಂತ ನೋಡೋಣ ಬನ್ನಿ. ಎನಿವೆ ಆ ರಾತ್ರಿ ಎಲ್ಲರೂ ಡಿನ್ನರ್ಗೆ ಕೂತಿರ್ತಾರೆ. ಈ ಮ್ಯಾಕ್ಸ್ ನಾಯಿ ಮಾತ್ರ ಎಡ್ಗರ್ನ ಕಂಡು ವಿಚಿತ್ರವಾಗಿ ಬೊಗಳ್ತಿತ್ತು. ಮೋಸ್ಟ್ಲಿ ಅದಕ್ಕೆ ಸೆನ್ಸ್ ಆಗಿತ್ತೇನೋ ಇದು ಎಡ್ಗರ್ ಅಲ್ಲ ಬೇರೆ ಯಾರು ಅಂತ. ಆಗ ಈ ಜೋಸೆಫ್ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿಕ್ಕೆ ಹೋಗ್ತಾನೆ. ಅದಕ್ಕೆ ಎಡ್ಗರ್ ಇದು ವಿಲಿಯಂನ ಚೇರ್, ಬೇರೆ ಕಡೆ ಹೋಗಿ ಕೂತ್ಕೊಂತಾನೆ. ಜೋಸೆಫ್ ಕೂಡ ಏನು ಮಾತಾಡದೆ ಬೇರೆ ಕಡೆ ಹೋಗಿ ಕೂತ್ಕೋತಾನೆ. ಇವಾಗ ಮನೇಲಿ ಒಂಥರ ಸ್ಮಶಾನ ಮೌದ. ಎಡ್ಗರ್ ಒಂದೇ ಸಮನೆ ವಿಚಿತ್ರವಾಗಿ ಆಡ್ತಿದ್ದ. ಟೇಬಲ್ ಮೇಲಿದ್ದ ಚೂರಿ, ವೈನ್ ಓಪ್ನರ್ ಎಲ್ಲವನ್ನ ಕೈ ತಗೊಂಡು ಅದನ್ನ ಚುಚ್ಚಬೇಕು ಯಾರಿಗಾದ್ರು ಅಂತ ಬಿಹೇವ್ ಮಾಡ್ತಿದ್ದ. ಬಿಕಾಸ್ ಅವನಿಗೆ ಒಬ್ಬ ಡೆಡ್. ಎನಿವೆ ಆವಾಗ ಸೂಸಾನ್ ಆಲಿಸ್ಗೆ ಹೇಳ್ತಾಳೆ, ಇನ್ಮೇಲೆ ವಿಲಿಯಂನ ಪಬ್ ಆಗಿ ರೆಸ್ಟೋರೆಂಟ್ ನ ಜವಾಬ್ದಾರಿ ನಿಂದೆ, ನೀನೇ ನೋಡ್ಕೋಬೇಕಂತ. ಬಟ್ ಆಲಿಸ್ಗೆ ಅದು ಇಷ್ಟ ಆಗುದಿಲ್ಲ. ಅವಳಿಗೆ ಪ್ಯಾರಿಸ್ಗೆ ಹೋಗಿ ತನ್ನ ತಂದೆ ತಾಯಿಯೊಟ್ಟಿಗೆ ಇರ್ಬೇಕಂತ ಆಸೆ ಇತ್ತು. ಆವಾಗ ಡೆಡ್ ಆಗಿ ಬದಲಾಗಿದ್ದ ಎಡ್ಗರ್ ಮಧ್ಯಭಾಗ ಆಗ್ತಾನೆ. ನಿಂಗೆ ವಿಲಿಯಂ ಸತ್ತೋಗಿರೋ ಯಾವುದಕ್ಕೂ ಕೂಡ ಇಲ್ಲ, ಅವನ್ ಹಾಕಿದ್ದ ರಿಂಗ್ನ ಕೂಡ ನೀನ್ ಹಾಕಿಲ್ಲ ಅಂತ ಒಂದೇ ಸಮನೆ ಆಲಿಸ್ಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಆಲಿಸ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ಆಲಿಸ್ಗೆ ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ವಿಲೆಮಟ್ಟಿಗೆ ಕಳೆದ ಕ್ಷಣವೆಲ್ಲ ನೆನಪಾಗುತ್ತೆ. ಲೈಕ್ ಅವನು ಬೈತಿದ್ದು ಅಬ್ಯೂಸ್ ಮಾಡ್ತಿದ್ದು ಸೇಮ್ ಟು ಸೇಮ್ ಅವನೇಗ್ ಮಾಡ್ತಿದ್ನೋ ಇವಾಗ ಅವನ ಫ್ಯಾಮಿಲಿಯವರು ಕೂಡ ಮಾಡ್ತಿದ್ದಾರಂತ ಅವಳಿಗೆ ಬೇಜಾರ್ ಕೋಪ ಎಲ್ಲ ಕೂಡ ಬರುತ್ತೆ. ಹಾಗೆ ಅಲ್ಲಿದ್ದ ಜೋಸೆಫ್ಗೆ ಕೂಡ ಎಡ್ಗರ್ ಬೈತಾನೆ, ನಿನ್ನಿಂದನೇ ವಿಲಿಯಂ ಸತ್ತಿದ್ದು, ಆ ದಿನ ಕಾರಲ್ಲಿ ಹೋಗುದನ್ನ ನೀ ತಡೆದಿದ್ರೆ ಅವನ್ ಸಾಯ್ತಿರ್ಲಿಲ್ಲ ಅಂತ. ಅದಕ್ಕೆ ಜೋಸೆಫ್ ನಾ ಮಾತ್ರ ಅಲ್ಲ ಅಲ್ಲಿ ಆಲಿಸ್ ಕೂಡ ಇದ್ಲು ಅಂತ ಅವರಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಹೀಗೆ ಮಾತುಕತೆ ಆಗಿರುತ್ತೆ. ಈ ಕಡೆ ಮ್ಯಾಕ್ಸ್ ನಾಯಿ ಕೂಡ ಎಡ್ಗರ್ ಹತ್ತಿರ ಬಂದು ಒಂದೇ ಸಮನೆ ಬೊಗಳ್ತಿತ್ತು. ಒಂದೆರಡು ಸಲ ಅವನು ಕೂಡ ಅದನ್ನ ದೂರ ತಳ್ತಾನೆ, ಆದ್ರೂ ಕೂಡ ಮತ್ತೆ ಬೋಳ್ತಿತ್ತು. ನೋಡಿ ಸಾಕಾಗಿ ಎಡ್ಗರ್ ಫೋರ್ಕ್ ಮೂಲಕ ಆ ನಾಯಿಗೆ ಚುಚ್ಚಿ ಕೊಂದು ಬಿಡ್ತಾನೆ. ಅದನ್ನ ತಡಿಲಿಕ್ಕೆ ಹೋದ ಜೋಸೆಫ್ ಮೇಲೆ ಬಾಟಲ್ ಮೂಲಕ ಹಲ್ಲೆ ಮಾಡ್ತಾನೆ. ಹಾಗೆ ಅಲ್ಲೇ ಕೆಳಗೆ ಬಿದ್ದು ಹೆಲ್ಪ್ ಅಂತ ಕೂಗ್ತಾ ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ತಿಯಾ ಹಾಗೆ ಜೋಸೆಫ್ ಅದೇ ಕೂಡಲೇ ಅವನ್ನ ಕಾರ್ ಮೂಲಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾರೆ. ಕಾರಲ್ಲಿ ಹೋಗ್ತಿರುವಾಗ ಎಡ್ಗರ್ ಮತ್ತೆ ಡೆಡ್ ಆಗಿ ಪಕ್ಕದಲ್ಲಿ ಕೂತಿದ್ದ ಜೋಸೆಫ್ ಮೇಲೆ ಹಲ್ಲೆ ಮಾಡೋದಲ್ಲದೆ ಕಾರ್ ಬಿಡ್ತಿದ್ದ ತಿಯಾ ಮೇಲೆ ಕೂಡ ಭೀಕರವಾಗಿ ಹಲ್ಲೆ ಮಾಡ್ತಾನೆ. ಅದರಿಂದ ಕಾರ್ ದಾರಿ ತಪ್ಪಿ ಸೀದಾ ಒಂದು ಪ್ಲೇಸ್ ಹತ್ತಿರ ಹೋಗಿ ಸ್ಟಾಪ್ ಆಗುತ್ತೆ. ಆದ್ರೂ ಕೂಡ ಎಡ್ಗರ್ನ ಆರ್ಭಟ ನಿಲ್ಲುವುದಿಲ್ಲ. ಈ ಮಧ್ಯೆ ತಿಯಾ ತಪ್ಪಿಸ್ಕೊಂಡು ಹೋಗ್ಬೇಕಂತ ಇನ್ನೇನು ಡೋರ್ ತೆಗಿಬೇಕು, ಎಡ್ಗರ್ ಡೋರ್ ಹಾಕಿ ಬಿಡ್ತಾನೆ. ಸ್ಯಾಡ್ಲಿ ಅವಳ ಕೈ ಸಿಕ್ಕಿ ಬಿದ್ದು 5ಕ್ಕೆ 5 ಬೆರಳು ಕೂಡ ಕಟ್ಟಾಗಿ ಬಿಡುತ್ತೆ. ನೋವಲ್ಲಿ ತಿಯಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಎಡ್ಗರ್ ಅವಳ ಕತ್ತನ್ನ ಸೀಟ್ ಬೆಲ್ಟ್ ಅಲ್ಲಿ ಬಂದಿ ಮಾಡಿ ಕೊಲ್ಲೋಕೆ ನೋಡ್ತಾನೆ. ಆಗ ಜೋಸೆಫ್ ಕಾರ್ ಒಳಗಿದ್ದ ಗನ್ ತೆಗೆದು ಶೂಟ್ ಮಾಡೋಕೆ ನೋಡ್ತಾನೆ. ಬಟ್ ಅವನ ಕೈಲಿ ಆಗೋದಿಲ್ಲ. ಎಡ್ಗರ್ ಅವನಿಗೆ ಟೀಸ್ ಮಾಡ್ತಾನೆ, ನಿನ್ ಕೈಲಿ ಆಗಲ್ಲ ಅಂತ. ಇವಳು ಶೂಟ್ ಮಾಡು ಅಂತ ಬಡ್ಕೋತಿದ್ರು ಕೂಡ ಅವನ ಕೈಲಿ ಆಗಲ್ಲ. ಆಗ ತಿಯಾ ಅಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಮೂಲಕ ಎಡ್ಗರ್ನ ತಲೆಗೆ ಹೊಡಿತಾಳೆ.
ಆದ್ರೂ ಏನಾಗಲ್ಲ. ನಂತರ ಎಡ್ಗರ್ ಸೀಟ್ನ ತೆಗಿತಾನೆ. ಅದರೊಳಗೆ ಚೂಪಾದ ಒಂದು ರಾಡ್ ಇತ್ತು. ಅದನ್ನ ತಿಯಾಳ ಮುಖಕ್ಕೆ ಚುಚ್ಚಿ ಕೊಂದಾಗ್ತಾನೆ. ಈ ಜೋಸೆಫ್ ಎದ್ರಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕಡೆ ಮನೇಲಿದ್ದ ಆಲಿಸ್ ಆಗಿ ಸೂಸಾನ್ ಮ್ಯಾಕ್ಸ್ ನಾಯಿನ ಮಣ್ಣು ಮಾಡಿ ಈ ಸೂಸಾನ್ ಅದೇ ಶೆಡ್ ಒಳಗೆ ಹೋದಾಗ ಅಲ್ಲವಳಿಗೆ ಆವಾಗಷ್ಟೇ ಜೋಸೆಫ್ ತಂದು ಬಿಸಾಡಿದ ಡಸ್ಟ್ಬಿನ್ ಒಳಗಿದ್ದ ಅದೇ ಡೈರಿ ಸಿಗುತ್ತೆ. ಅದರಲ್ಲಿ ಅಜ್ಜ ಬೆಂಜಮಿನ್ ಕೆಲವು ವಿಷಯನ ಬರೆದಿದ್ದ. ಅದು ಅಕ್ಟೋಬರ್ 1983 ಇಸ್ವಿಯಲ್ಲಿ. ಆ ವಿಷಯ ಏನಪ್ಪ ಅಂದ್ರೆ, ಬುಕ್ ಆಫ್ ದ ಡೆಡ್ ಅಲ್ಲಿರೋ 4 ಮಂತ್ರನ ಓದಿದ್ರೆ ಕೆಂಡೇರಿಯನ್ ಡೀಮನ್ ಬರುತ್ತೆ. ಅದನ್ನ ಓದ್ಬಾರ್ದು ಅಂತ ನಾನು ಅವರಿಗೆ ವಾರ್ನ್ ಮಾಡಿದೆ. ಆದರೆ ಯಾರಿಗೆ ವಾರ್ನ್ ಮಾಡಿದ್ದು ಅಂತ ಬರ್ದಿರೋದಿಲ್ಲ. ಮೋಸ್ಟ್ಲಿ ಅದೇ ಗ್ರೂಪ್ನ ಮೆಂಬರ್ ಆದ ಪ್ರೊಫೆಸರ್ ರೇಮಂಡ್ಗೇನು. ಯಾಕಂದ್ರೆ ಇವಿಲ್ ಡೆಡ್ ಪಾರ್ಟ್ 1 1981ನಲ್ಲಿ ಹೇಳಿದ ಪ್ರಕಾರ ಪ್ರೊಫೆಸರ್ ರೇಮಂಡ್ ಆ ಬುಕ್ ಆಫ್ ದ ಡೆಡ್ ಅನ್ನ ಓದಿ ರೆಕಾರ್ಡ್ ಮಾಡಿದ್ದ. ಅದೇ ರೆಕಾರ್ಡ್ ಆಶ್ಗೆ ಸಿಕ್ಕಿದ್ದು. ಸೊ ಆ ಬುಕ್ ಓದಿ ಮೊದಲು ಡೀಮನ್ನ ಕರೆದಿದ್ದು ಇದೇ ರೇಮಂಡ್. ಅದಾದ ನಂತರ ಆ ಬುಕ್ ನ ರೆಕಾರ್ಡ್ ಕೇಳಿದ್ದು ಇವಿಲ್ ಡೆಡ್ ಪಾರ್ಟ್ 1 ನ ಆಶ್. ಹಾಗೆ ಅದರಲ್ಲಿ ಮತ್ತೊಂದು ವಿಷಯದಿರುತ್ತೆ. ಅದು ಡಿಸೆಂಬರ್ 1983 ಡೆಡ್ಗಳನ್ನ ಕೊಲ್ಲೋ ಡ್ಯಾಗ್ ಅನ್ನ ಸರ್ಕಲ್ ಆಫ್ ದಿ ವಾಯ್ಸ್ ಮ್ಯಾನ್ ಗುಂಪು ಕಂಡುಹಿಡಿದಿತ್ತು. ಆ ವೆಪನ್ ಇಂದ ಡೀಮನ್ನ ಮನುಷ್ಯರ ದೇಹದಿಂದ ಬೇರ್ಪಡಿಸಬಹುದು. ಆದ್ರೆ ಆ ಡ್ಯಾಗರ್ ಈಗ ನನ್ನ ಹತ್ರ ಇದೆ. ಅದನ್ನ ತಗೊಳ್ಳಿಕ್ಕೆ ಡೀಮನ್ ಟ್ರೈ ಮಾಡ್ತಿದೆ. ನನ್ನ ಫ್ಯಾಮಿಲಿ ಅಪಾಯದೆ ಅಂತೆಲ್ಲ ಬರ್ದಿರುತ್ತೆ. ಬಟ್ ಈ ಆಲಿಸ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಇನ್ನು ನಾವು ಈ ಡೈರಿಲಿರುವ ಪೇಪರ್ ಕಟ್ಟಿಂಗ್ನ ಕರೆಕ್ಟಾಗಿ ಗಮನಿಸಿದ್ರೆ ಕೆಲವೊಂದು ರೆಫರೆನ್ಸ್ ಸಿಗುತ್ತೆ. 4 ಡೆಡ್ ಬಾಡಿ ಫೌಂಡ್ ಇನ್ ಕ್ಯಾಬಿನ್ ಅಂತ. ಮೋಸ್ಟ್ಲಿ ಇದು 2013 ಇವಿಲ್ ಡೆಡ್ ಅಲ್ಲಿದ್ದ ಡೇವಿಡ್, ಎರಿಕ್, ಆಲಿವಿಯಾ ಹಾಗೆ ನಟಾಲಿ ಇವರದೇ ಡೆಡ್ ಬಾಡಿ ಇರಬೇಕು. ಹಾಗೆ ಈ ಬುಕ್ಕಲ್ಲಿ 4 ಡ್ಯಾಗರ್ ಇದೆ, ನೆನ್ಪಿಟ್ಕೊಳ್ಳಿ. ಇದರದ್ದು ಕೂಡ ಡೀಟೇಲ್ಸ್ ಇದೆ, ಅದನ್ನ ಮುಂದೆ ಹೇಳ್ತೇನೆ. ಇನ್ನಿವಾಗ ಈ ಆಲಿಸ್ ಕಡೆ ಬಂದ್ರೆ ಅವಳು ಡೈರಿಲಿ ಬರೆದಿರುವ ಆ ಡೀಮನ್ನ ಕರೆಯುವ 4 ಮಂತ್ರನ ಹೇಳ್ತಾಳೆ. ಕುಂಡಾ, ತೆರಸ್ಟ್ರಾ, ಮೊಂಟೆಸೋ ಹಾಗೆ ಕ್ಯಾಂಡಾ. ಬಟ್ ಅವಳು ಲಾಸ್ಟ್ ನೇಮನ್ನ ಓದದೆ ಸುಮ್ಮನಾಗ್ತಾಳಷ್ಟೇ. ಆವಾಗ ಆ ಶೆಡ್ನ ಬ್ರೇಕ್ ಮಾಡ್ಕೊಂಡು ಮ್ಯಾಕ್ಸ್ ನಾಯಿ ಅವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಇವಳದನ್ನ ಕೊಂದಾಗ್ತಾಳೆ. ವೆಯ್ಟ್, ಮ್ಯಾಕ್ಸ್ ನಾಯಿ ಸತ್ತೋಗಿದಲ್ಲ, ಮತ್ತೆ ಹೇಗೆ ಬಂತು? ಬಟ್ ಆಕ್ಚುಲಿ ಅದು ಮ್ಯಾಕ್ಸ್ ಅಲ್ಲ, ಡೆಡ್ ಆಗಿ ಬದಲಾಗಿದ್ದ ಮ್ಯಾಕ್ಸ್. ಮೋಸ್ಟ್ಲಿ ಆ ಮಂತ್ರ ಹೇಳಿದ ಕಾರಣ ಡೀಮನ್ ಬಂದು ಶವವಾಗಿದ್ದ ಮ್ಯಾಕ್ಸ್ ನಾಯಿನ ಡೆಡ್ ಆಗಿ ಬದಲಾಯಿಸಿತು ಅನ್ಸುತ್ತೆ. ಎಸ್ ಅಫ್ಕೋರ್ಸ್, ನಾ ಮೊದಲೇ ಹೇಳಿದ್ದೆ ಡೆಡ್ ಆಗಿ ಬರೀ ಮನುಷ್ಯರಲ್ಲ, ಶವ ಕೂಡ ಕನ್ವರ್ಟ್ ಆಗುತ್ತೆ ಅಂತ. ಬಟ್ ಒಂದು ಪ್ರಾಣಿನ ಡೆಡ್ ಆಗಿ ತೋರಿಸಿದ್ದು ಇದೇ ಫಸ್ಟ್. ಇವಿಲ್ ಡೆಡ್ ನ ಯಾವ ಪಾರ್ಟಲ್ಲಿ ಕೂಡ ಒಂದು ಪ್ರಾಣಿ ಡೆಡ್ ಆಗಿದ್ದು ನಾವು ನೋಡಿಲ್ಲ. ಅನಿವೇ ನಂತರ ಭಯದಲ್ಲಿ ಆಲಿಸ್ ಸೀದಾ ಒಳ ಬರ್ತಾಳೆ. ಹಾಗೆ ಅದಾದ ಸ್ವಲ್ಪ ಹೊತ್ತಲ್ಲಿ ಓಡಿ ಬಂದ ಜೋಸೆಫ್ ಕೂಡ ಅಲ್ಲಿ ಬರ್ತಾನೆ. ಅವನು ಭಯದಲ್ಲಿ ಒಂದೇ ಸಮನೆ ನಡುಗ್ತಿದ್ದ. ಏನಾಯ್ತಂತ ಕೇಳಿದಾಗ ಅವನ ಬಾಯಿಂದ ಮಾತೇ ಬರ್ತಿರ್ಲಿಲ್ಲ. ಆವಾಗ ಡೋರ್ ನಾಕ್ ಆಗುತ್ತೆ. ನೋಡಿದ್ರೆ ತಿಯಾ ಇದ್ದಿರ್ತಾಳೆ. ಎಡ್ಗರ್ ಯಾವ ರೀತಿ ಕೊಂದಾಕಿದ್ನೋ ಅದೇ ರೀತಿ ಬಂದಿರ್ತಾಳೆ. ಅಂದ್ರೆ ಅವಳು ಕೂಡ ಡೆಡ್ ಆಗಿ ಬದಲಾಗಿದ್ದಾಳೆ. ಎನಿವೆ ಹಾಗೆ ಬಂದವಳೆ ಕುದಿತಿರುವ ಕ್ಯಾಂಡಲ್ ಲಿಕ್ವಿಡ್ ನ ಕುಡಿಯುವುದಲ್ಲದೆ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾಳೆ. ಇವರೇಗೋ ತಪ್ಪಿಸ್ಕೊಂಡು ಅವಳನ್ನ ಅದೇ ಬೇಸ್ಮೆಂಟ್ ಅಲ್ಲಿ ಕೂಡಿ ಹಾಕ್ತಾರೆ. ಹಾಗೆ ಅದೇ ಕೂಡಲೇ ಮನೆ ಖಾಲಿ ಮಾಡಿ ಹೋಗ್ಬೇಕಂತ ಹೊರ ಬಂದಾಗ ಶಾಕಿಂಗ್ಲಿ ಅಲ್ಲಿ ಡೆಡ್ ಎಡ್ಗರ್ ಅವರ ದಾರಿಗೆ ಅಡ್ಡವಾಗಿ ಬಂದ್ ನಿಲ್ತಾನೆ. ಹಾಗೆ ಗನ್ ಮೂಲಕ ತನ್ನಂತಾನು ಶೂಟ್ ಮಾಡ್ಕೋತಾನೆ. ಆದ್ರೆ ಸಾಯಿಲ್ಲ. ಬೇರೆ ದಾರಿ ತೋರದ ಇವರುಗಳು ಮನೆ ಒಳಗೆ ಹೋಗಿ ಎಲ್ಲಾ ಕಿಟಕಿಗಳನ್ನ ಕ್ಲೋಸ್ ಮಾಡಿ ಡೋರ್ಗೆ ಹಲವಾರು ವಸ್ತುಗಳನ್ನ ಅಡ್ಡ ಹಾಕಿ ಫುಲ್ ಲಾಕ್ ಮಾಡ್ತಾರೆ. ಅದರಿಂದ ಎಡ್ಗರ್ ಮನೆ ಒಳ ಬರೋ ಚಾನ್ಸ್ ಇಲ್ಲ. ಇವಾಗೆಲ್ಲ ಸೆಟ್ ಆಗಿದೆ. ಆದ್ರೆ ಮನೆ ಒಳಗಿದ್ದ ಅಜ್ಜಿ ಪೋಲಿಂದ ಎಲ್ಲ ಹಾಳಾಗಿ ಹೋಗುತ್ತೆ. ಬೇಸ್ಮೆಂಟ್ ಅಲ್ಲಿದ್ದ ತಿಯಾ, ಡೆಡ್ ತಿಯಾ ಡೋರ್ ಹತ್ತಿರ ಬಂದು ಅದನ್ನ ಒಡೆದು ಅಜ್ಜಿನ ಕರಿತಾಳೆ. ಈ ಅಜ್ಜಿ ಮನೆಗೆ ಬಂದಾಗಿದ್ದ ತಿಯಾನ ಕಳ್ಳಿ ತರ ನೋಡ್ತಿದ್ಲು. ಸೊ ಇವಾಗ ಕದ್ದಿರೋ ಥಿಂಗ್ನ ವಾಪಸ್ ಕೊಡೋಕೆ ಬಂದಿದ್ದಾಳಂತ ಅಂದ್ಕೊಂಡು ಡೋರ್ನ ಓಪನ್ ಮಾಡ್ತಾಳೆ. ಇದೇ ಚಾನ್ಸ್ಗಾಗಿ ಕಾಯ್ತಿದ್ದ ತಿಯಾ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ವಿಷಯ ಗೊತ್ತಾದ ಮೇಲೆ ಜೋಸೆಫ್ ಹಾಗೆ ಆಲಿಸ್ ತಿಯಾ ಎಲ್ಲೋದ್ಲು ಅಂತ ಹುಡುಗುತ್ತಾ ಸೀದಾ ಹಾಲ್ ಹತ್ತಿರ ಬರ್ತಾರೆ. ಅಲ್ಲಿ ತಿಯಾ ಅವರ ಫ್ಯಾಮಿಲಿ ಫೋಟೋನ ಬರ್ನ್ ಮಾಡ್ತಿರ್ತಾಳೆ. ಇದೇ ಒಳ್ಳೆ ಸಮಯ ಅಂತ ಜೋಸೆಫ್ ಅವಳ ಮೇಲೆ ಅಟ್ಯಾಕ್ ಮಾಡೋಕಂತ ಹೋದಾಗ ಅಲ್ಲಿಂದ ತಿಯಾ ಕಾಣೆಯಾಗಿ ಬಿಡ್ತಾಳೆ. ನೋಡಿದ್ರೆ ಅವಳು ಸೀಲಿಂಗ್ ಮೇಲಿದ್ದು ಒಂದೇ ಸಮನೆ ಎಲ್ಲರ ಮೇಲೆ ಹಾರಿ ವಿಧದಲ್ಲಿ ಅಟ್ಯಾಕ್ ಮಾಡ್ತಾ ಹೋಗ್ತಾಳೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಜೋಸೆಫ್ ಹತ್ರ ಅದೇ ಕ್ಯಾಂಡೇರಿಯನ್ ಡ್ಯಾಗರ್ ಬಗ್ಗೆ ಕೇಳ್ತಾಳೆ. ಆದ್ರೆ ಅದ್ರ ಬಗ್ಗೆ ಅವನಿಗೆ ಗೊತ್ತಿರೋದಿಲ್ಲ. ಹೀಗೆ ಸೂಸನ್, ಆಲಿಸ್ ಆಗಿ ಜೋಸೆಫ್ ಯಾರನ್ನ ಕೂಡ ಬಿಡದೆ ಅಟ್ಯಾಕ್ ಮಾಡ್ತಾ ಹೋಗ್ತಾಳೆ. ಅದರಲ್ಲೂ ಈ ಜೋಸೆಫ್ನ ಅಡುಗೆ ಕೋಣೆಗೆ ಕರ್ಕೊಂಡೋಗಿ ಅವನ್ ಬ್ಯಾಲೆನ್ಸ್ ತಪ್ಪಿ ಚಾಕು ಸ್ಪೂನ್ ಇರುವ ಸೆಟಪ್ ಮೇಲೆ ಬೀಳಿಸಿ ಸ್ಟ್ಯಾಬ್ ಆಗುವಂತೆ ಮಾಡ್ತಾಳೆ. ನಿಜವಾಗ್ಲೂ ಭಯಾನಕವಾದ ದೃಶ್ಯ ಅನ್ಬಹುದು. ಎನಿವೆ ಆವಾಗ ಮೇಲಿನ ಫ್ಲೋರಿಂದ ಅಜ್ಜಿ ಕೂಗಿ ಹೇಳ್ತಾಳೆ, ನಿನ್ಗೇನ್ ಬೇಕು ಅದ್ ನನ್ನ ಹತ್ರ ಇದೆ ಅಂತ. ಸೊ ತಿಯಾ ಅದೇ ಕೂಡ್ಲೆ ಅವಳ ಹತ್ತಿರ ಹೋಗಿ ಮೊದಲು ಅಜ್ಜಿಯ ಬಾರಿದ್ದ ಹಲ್ಸೆಟ್ ಅನ್ನ ತೆಗೆದು ಅದನ್ನ ಸಕ್ ಮಾಡಿ ಮತ್ತೆ ಬಾಯ್ಗಾಕ್ತಾಳೆ. ಹಾಗೆ ಕೇಳ್ತಾಳೆ,
ಬೆಂಜಮಿನ್ನ ಗಂಡ ತಾನೆ, ನಿಂಗವನು ಆ ಡ್ಯಾಗರ್ ಬಗ್ಗೆ ಹೇಳಿರ್ತಾನೆ, ಹೇಳು ಅದೆಲ್ಲಿದೆ ಅಂತ. ಆವಾಗ ಹಿಂದೆಂದ ಬಂದ ಆಲಿಸ್ ಬಲವಾಗಿ ಒಂದು ವೆಪನ್ ಮೂಲಕ ತಿಯಗೆ ಹೊಡಿತಾಳೆ. ಅವಳು ಮೆಟ್ಟಿಲ್ ಮೇಲಿಂದ ಕೆಳಗೆ ಬಿಡ್ತಾಳೆ. ಹಾಗೆ ಬಿದ್ದವಳನ್ನ ಈ ಜೋಸೆಫ್ ಕಿಚನ್ ಸೆಟಪ್ ಮೂಲಕ ಅವಳ ಮುಖಕ್ಕೆ ಹೊಡೆದು ಕೊಂದಾಗ್ತಾನೆ. ನಂತರ ಈ ಸೂಸಾನ್ ಪಾಲಿನ ಕರ್ಕೊಂಡು ರೂಮ್ಗೆ ಹೋದ್ರೆ ಈ ಕಡೆ ಜೋಸೆಫ್ ಹಾಗೆ ಆಲಿಸ್ ಡಿಸ್ಕಸ್ ಮಾಡ್ತಿರ್ತಾರೆ. ಆಲಿಸ್ ಅವನ ಹತ್ತಿರ ಇದೆಲ್ಲ ಏನು, ನಿನ್ನ ಹತ್ತಿರ ಅಂಥದ್ದೇನಿದೆ ಅಂತ ಕೇಳಿದಾಗ ಜೋಸೆಫ್ ಎಲ್ಲವನ್ನ ಹೇಳ್ತಾನೆ. ಇವರೆಲ್ಲ ಆ ವಸ್ತುನ ಹುಡುಕ್ತಿದ್ದಾರೆ, ಅದು ಆಟಿಕ್ ಮೇಲಿದೆ, ಅದನ್ನ ನಾವು ಹೇಗಾದ್ರೂ ಮಾಡಿ ಹುಡುಕಿ ತೆಗಿಬೇಕು, ಅದರಿಂದನೇ ಇವುಗಳನ್ನ ನಾಶ ಮಾಡೋಕೆ ಸಾಧ್ಯ ಅಂತ. ಎನಿವೆ ಈ ಕಡೆ ಸೂಸಾನ್ ಪಾಲಿನ ಮಲಗಿಸಿ ಇನ್ನೇನು ಹೊರಗೆ ಬರಬೇಕು. ಆವಾಗ ಪಾಲಿ ಬೆಡ್ಡಿಂದ ಎದ್ದು ನಿಂತ್ಕೋತಾಳೆ. ಎಸ್ಸಿಲಿ ಅವಳು ಡೆಡ್ ಆಗಿ ಬದಲಾಗಿದ್ದು. ರೀಸನ್ ಆವಾಗಷ್ಟೇ ಟಿಯಾ ಅವಳ ಹಲ್ಸೆಟ್ಟನ್ನ ಎಂಜಲು ಮಾಡಿ ಅವಳ ಬಾಯ್ಗೆ ಹಾಕಿದ್ಲು. ಅದರಿಂದ ಪೋಲಿ ಪೊಸೆಸ್ ಆಗಿದ್ಲು. ಹಾಗೆ ಪೊಸೆಸ್ ಆದ ಪಾಲಿ ಸೂಸಾನ್ನ ಹೆಸರಿಟ್ಟು ಕರೆದು ಅಪ್ಕೋತಾಳೆ. ಇಲ್ಲಿ ಸೂಸಾನ್ಗೆ ತನ್ನ ತಾಯಿ ನನ್ನನ್ನ ಹೆಸರಿಟ್ಟು ಕರೆದಿದ್ ನೋಡಿ ತುಂಬಾ ಎಮೋಷನಲ್ ಆಗ್ತಾಳೆ. ಅಮ್ಮಂಗೆ ನನ್ನ ನೆನಪು ಬಂತಂತ ಅವಳು ಕೂಡ ತಪ್ಕೋತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಅದೆಲ್ಲ ಅದೇ ಡೀಮನ್ನ ಜಾಲ ಅಂತ. ಎನಿವೆ ನಂತರ ಪಾಲಿ ಸೂಸಾನ್ಗೆ ಹೊರಗಿದ್ದ ಎಡ್ಗರ್ನ ಒಳಗ್ ಬಿಡುವಂತ ಇನ್ಫ್ಲುಯೆನ್ಸ್ ಮಾಡ್ತಾಳೆ. ಸರಿ ಅಂತ ಅವಳು ಕೂಡ ಕಿಟಕಿನ ಓಪನ್ ಮಾಡ್ತಾಳೆ. ಹಾಗೆ ಅವರಿಬ್ಬರು ಕಿಸ್ ಮಾಡ್ತಾ ಎಡ್ಗರ್ ಕೂಡ ಸೀದಾ ಒಳಗ್ ಬರ್ತಾನೆ. ಸೊ ಕಿಸ್ ಮಾಡಿದರಿಂದ ಈ ಸೂಸಾನ್ ಕೂಡ ನಿಧಾನವಾಗಿ ಡೆಡ್ ಆಗ್ತಾ ಬರ್ತಾಳೆ. ಬಟ್ ಇನ್ನು ಕೂಡ ಆಗಿರುವುದಿಲ್ಲ. ಎನಿವೆ ಅನಂತರ ಈ ಸೂಸಾನ್ ಜೋಸೆಫ್ ಹತ್ತಿರ ಹೋಗಿ ಅವುಗಳಿಗೆ ಏನ್ ಬೇಕು ಅದನ್ನ ಕೊಟ್ಬಿಡು, ಅಪ್ಪ ಬೆಂಜಮಿನ್ ಕಂಡಾರಿ ಡ್ಯಾಗನ್ನ ತಗೊಂಡಿದ್ದಾನೆ, ಅದಿವಾಗ ನಿನ್ನ ಹತ್ರ ಇದೆ, ಅದ್ ನಮ್ಗೆ ಸೇರಿದು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಈ ಜೋಸೆಫ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವಳು ಹೇಳುವಾಗ ನಮ್ಗೆ ಅಂತ ಹೇಳಿದ್ಲು. ಅದರ ಅರ್ಥ ಇವಾಗ ಸೂಸಾನ್ ಕೂಡ ಒಬ್ಬ ಡೆಡ್ ಅವಳು ಕೂಡ ಆ ಕಮ್ಯುನಿಟಿಗೆ ಸೇರಿದವಳಂತ. ಎನಿವೆ ಅವಾಗ ಅಚಾನಕ್ ಆಗಿ ಬಂದ ಎಡ್ಗರ್ ಒಂದೇ ಸಮನೆ ಅಲ್ಲಿದ್ದ ಜೋಸೆಫ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆವಾಗ ಸೂಸಾನ್ ಗೋಗರಿತಾಳೆ, ನಂಗ್ ನೀ ಪ್ರಾಮಿಸ್ ಮಾಡಿದ್ಯಾ ಜೋಸೆಫ್ಗೇನು ಮಾಡಲ್ಲ ಅಂತ, ಅವನ್ನ ಬಿಟ್ಬಿಡುವಂತ. ಬಟ್ ಇವನ್ ಮಾತ್ರ ಕೇಳದೆ ಅಲ್ಲಿ ಬಿದ್ದಿದ್ದ ಡೆಡ್ ತೀಯಳ ರಕ್ತವನ್ನೆಲ್ಲ ಅವನ ಬಾಯಿಗೆ ಹೋಗುವಂತೆ ಮಾಡಿ ಅನಂತರ ವಿಧವಾಗಿ ಅಟ್ಯಾಕ್ ಮಾಡ್ತಾ ಹೋಗ್ತಾನೆ. ಸಾವಿಗಿಂತ ಮುಂಚೆ ಈ ಜೋಸೆಫ್ ಆಲಿಸ್ಗೆ ಆ ಡ್ಯಾಗರ್ನ ಹುಡುಕು, ಅವುಗಳಿಗೆ ಸಿಗೋ ಮುಂಚೆ ಅಂತ ಹೇಳ್ತಾನೆ. ಅನಂತರ ಈ ಆಲಿಸ್ ಗ್ರಾಸ್ ಕಟ್ಟನ್ನ ಹಿಡ್ಕೊಂಡು ಸೀದಾ ಮೇಲೆ ಹೋಗ್ತಾಳೆ. ಅಲ್ಲಿ ಡೆಡ್ ಆಗಿ ಬದಲಾಗಿದ್ದ ಅಜ್ಜಿ ಪಾಲಿ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅದು ಪೆನ್ನನ್ನ ಅವಳ ಕಿವಿಗೆ ಹಾಕಿ ಬಹಳ ಬ್ರೂಟಲ್ ಆಗಿ ನಂತರ ಅದೇ ಗ್ರಾಸ್ ಕಟ್ಟ ಬ್ಲೇಡ್ ನ ಆಲಿಸ್ನ ಮುಖಕ್ಕೆ ತಾಗಿಸಿ ಕೊಲ್ಲೋಕೆ ನೋಡ್ತಾಳೆ. ಆದ್ರೆ ಅದು ಆಫ್ ಆಗಿರುತ್ತೆ. ಆಗ ಅಜ್ಜಿ ಅಲ್ಲಿದ್ದ ಸೂಸಾನ್ಗೆ ಆನ್ ಮಾಡೋಕೆ ಹೇಳ್ತಾಳೆ. ಇವಳಿಗೆ ಬೇರೆ ದಾರಿ ತೋರದೆ ಇನ್ನೇನು ಆನ್ ಮಾಡಬೇಕು. ಆಗ ಆಲಿಸ್ ಗ್ಲಾಸ್ ಪೀಸ್ ನ ಅಜ್ಜಿಯ ಕಣ್ಣಿಗೆ ಚುಚ್ಚಿ ಅಲ್ಲಿಂದ ಇಬ್ರು ಪಾರಾಗಿ ಸೀದಾ ಬಾತ್ರೂಮ್ ಒಳಗೆ ಹೋಗ್ತಾರೆ. ಅಲ್ಲಿ ಆಲಿಸ್ ಸೂಸಾನ್ ಹತ್ತಿರ ಅವಳ ಮಗ ಇವಳನ್ನ ಯಾವ ರೀತಿ ಅಬ್ಯೂಸ್ ಮಾಡಿ ಎಲ್ಲ ಹೊಡೆತಿದ್ದ ಅನ್ನೋದನ್ನ ಹೇಳ್ತಾಳೆ. ಹಾಗೆ ಅವಳ ಮಗ ಮಾಡಿದ್ದ ಗಾಯದ ಗುರುತನ್ನ ಅವಳಿಗೆ ತೋರಿಸ್ತಾಳೆ. ಬಟ್ ಸೂಸಾನ್ ಮಾತ್ರ ಅದ್ಯಾವುದನ್ನ ಕೂಡ ನಂಬಲ್ಲ. ಅನಂತರ ಈ ಆಲಿಸ್ ಸೂಸಾನ್ನ ಅಲ್ಲಿದ್ದ ಒಂದು ವಸ್ತುಗೆ ಕಟ್ಟಿ ಹಾಕ್ತಾಳೆ. ಹಾಗೆ ಅದೇ ಬಾತ್ರೂಮ್ನ ಸೀಲಿಂಗ್ನ ಒಡೆದು ಮೇಲಿರೋ ಆಟಿಕ್ಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ, ಅದೇ ಡ್ಯಾಗರ್ನ ಹುಡುಕ್ಲಿಕ್ಕೆ. ಆದ್ರೆ ಅದಕ್ಕೆ ಅಲ್ಲಿಯುವಾಗ ಕಂಪ್ಲೀಟ್ ಆಗಿ ಡೆಡ್ ಆಗಿ ಬದಲಾಗಿರುವ ಸೂಸಾನ್ ಬಿಡದೆ ಅವ್ರ ಮಧ್ಯೆ ದೊಡ್ಡ ಗಲಾಟೆನೇ ಆಗಿ ಹೋಗುತ್ತೆ. ಕೊನೆಗೆ ಅದೇ ಗ್ರಾಸ್ ಕಟರ್ ಮೂಲಕ ಸೂಸನ್ನ ಕೊಂದು ಮೇಲೆ ಆಟಿಗೆ ಹೋಗಿ ಡ್ಯಾಗರ್ನ ಹುಡುಕ್ತಾಳೆ. ಆದರೆ ಸಿಗುವುದಿಲ್ಲ. ಆ ಸಮಯಕ್ಕೆ ಅಲ್ಲಿ ಜೋಸೆಫ್ ಬರ್ತಾನೆ. ಆವಾಗ ಇವಳಿಗೆ ಡ್ಯಾಗರ್ ಸಿಗುತ್ತೆ. ಬಟ್ ಅಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಡ್ಯಾಗರ್ ಇದ್ದಿರುತ್ತೆ. ಇವಳು ಒಂದೊಂದನೇ ಚುಚ್ತಾ ಬರ್ತಾಳೆ. ಕೊನೆಗೆ ಒರಿಜಿನಲ್ ಡ್ಯಾಗರ್ ಚುಚ್ಚಿ ಅದರಿಂದ ಜೋಸೆಫ್ ಸತ್ತೋಗ್ತಾನೆ. ಆಕ್ಚುಲ್ ಆಗಿ ಬೆಂಜಮಿನ್ನ ಆ ಡೈರಿಲಿ 4 ಡ್ಯಾಗರ್ನ ಚಿತ್ರವಿತ್ತು. ಮೋಸ್ಟ್ಲಿ ಇದೇ ಅದೆಲ್ಲ ಡ್ಯಾಗರ್ ಇರಬೇಕು. ಎವಿಲ್ ಡೆಡ್ ಪಾರ್ಟ್ 2 ಅಲ್ಲಿ ಆಕ್ಚುಲಿ ಡ್ಯಾಗರ್ ವರ್ಕ್ ಆಗಿರಲಿಲ್ಲ. ಮೋಸ್ಟ್ಲಿ ಅದೇ ವರ್ಕ್ ಆಗದಿರೋ ಡ್ಯಾಗರ್ ಇಲ್ಲಿರೋ ಒಂದು ಡ್ಯಾಗರ್ ಏನೋ. ಬಟ್ ಇದೆಲ್ಲ ಅಸೆಪ್ಷನ್ ಅಷ್ಟೇ, ಎಲ್ಲೂ ಕೂಡ ಡೈರೆಕ್ಟ್ ಆಗಿ ಹೇಳಿಲ್ಲ. ಎನಿವೆ ನಂತರಲ್ಲಿ ಡೆಡ್ಗಳಾದ ಸೂಸನ್ ಆಗಿ ಎಡ್ಗರ್ ಬರ್ತಾರೆ. ಆಲಿಸ್ ತಪ್ಪಿಸ್ಕೊಂಡು ಸೀದಾ ಮನೆ ಮೇಲೆ ಹೋಗ್ತಾಳೆ. ಆವಾಗ ಅವಳ ಕೈಲಿದ್ದ ಡ್ಯಾಗರ್ ಸ್ಕಿಪ್ ಆಗಿ ಕೆಳಗೆ ಬೀಳುತ್ತೆ. ಆದ್ರೂ ಅವಳ ಕೈಲಿ ಗ್ರಾಸ್ ಕಟ್ಟರ್ ಇನ್ನೂ ಇತ್ತು. ಅದನ್ನ ಯೂಸ್ ಮಾಡ್ಕೊಂಡೇ ಚಿಮ್ನಿ ಒಳಗೆ ಹೋದಾಗ ಅಲ್ಲಿ ಬಂದ ಇಬ್ಬರನ್ನ ಕೂಡ ಕೊಂದಾಕ್ತಾಳೆ. ಐ ಮೀನ್ ಎಡ್ಗರ್ ಆಗಿ ಸೂಸನ್ನ. ನಂತರ ಇಡೀ ಮನೆಗೆ ಬೆಂಕಿ ಕೊಟ್ಟು ಹೊರಬರ್ತಾಳೆ. ಅಲ್ಲವಳಿಗೆ ಡ್ಯಾಗರ್ ಸಿಗುತ್ತೆ. ಹಾಗೆ ಅವಾಗ ಅಲ್ಲಿ ಬಂದ ಡೆಡ್ ಮ್ಯಾಕ್ಸ್ನ ನಾಯಿನ ಕೂಡ ಕೊಲ್ತಾಳೆ. ಆದರೆ ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಆವಾಗ ಮನೆ ಹೊರಗಿಂದ ಬೆಂಕಿ ರೀತಿಯಲ್ಲಿರುವ ವಿಲಿಯಂನ ಡೆಡ್ ಬಂದು ಇವಳನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ಹಾಗೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಹತ್ತಿರ ಹೋದ ಅವಳನ್ನ ಈ ಡೆಡ್ ಒಂದು ಹೊಂಡಕ್ಕೆ ಕೆಡೆದು ಅದರೊಳಗೆ ಕುದಿತಿರುವ ಡಾಮರ್ನ ಬಿಡುತ್ತೆ.
ಇವಳೆನ್ನೇನು ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಆಗ ಅದು ಬಂದು ಡ್ಯಾಗರ್ ಕೇಳುತ್ತೆ. ಇವಳು ತನ್ನ ಹತ್ತಿರದ ಒಂದು ಫೇಕ್ ಡ್ಯಾಗರ್ ಅನ್ನ ಕುದಿತಿರುವ ಆ ಡಾಂಬರ್ಗೆ ಬಿಸಾಡಿ ಅದೇ ಆ ಡ್ಯಾಗರ್ ಹೋಗಿ ಕಲೆಕ್ಟ್ ಮಾಡುವಂತಾಳೆ. ಪಾಪ ಅದಕ್ಕೆ ಗೊತ್ತಾಗದೆ ಹಾರಿ ಮುಳುಗಿ ಬಿಡುತ್ತೆ. ಲಾಸ್ಟಲ್ಲಿ ಮತ್ತೆ ಎದ್ದು ಬಂದ ಅದನ್ನ ಚೇನ್ಸಾ ಮೂಲಕ ಕತ್ತರಿಸಿ ಕೊಂದಾಗ್ತಾಳೆ. ಆದ್ರೆ ಮತ್ತೆ ಎದ್ದು ಬರುತ್ತೆ. ಆವಾಗ ಅದನ್ನ ಅದೇ ಡ್ಯಾಗರ್ ಮೂಲಕ ಚುಚ್ಚಿ ಪರ್ಮನೆಂಟ್ ಆಗಿ ನಾಶ ಮಾಡ್ತಾಳೆ. ಹಾಗೆ ಆ ಹೊತ್ತಿಗಲ್ಲಿ ಪೊಲೀಸರು ಬಂದು ಅವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಮೂವಿಯ ಮಿಡ್ ಕ್ರೆಡಿಟ್ ಸೀನಲ್ಲಿ ಅಜ್ಜಿ ಪೋಲಿ ಇನ್ನೂ ಕೂಡ ಬದುಕಿದ್ದು ಅವಳ ತುಂಡಾದ ದೇಹ ರೋಡ್ ಮೇಲೆ ಹೋಗ್ತಿರೋದನ್ನ ತೋರಿಸ್ತಾರೆ. ಹಾಗೆ ಅವಳನ್ನ ಕಾಪಾಡೋಕೆ ಅಂತ ಬಂದ ಅದೇ ದಾರಿಲಿ ಹೋಗ್ತಿದ್ದ ಒಬ್ಬ ಹುಡುಗಿ ಮೇಲೆ ಈ ಡೆಡ್ ಅಟ್ಯಾಕ್ ಮಾಡುತ್ತೆ. ಅನಂತರ ತೋರಿಸುವ ಈ ಪೋಸ್ಟ್ ಕ್ರೆಡಿಟ್ ಸೀನ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ವಿಲಿಯಂನ ಫಿನರಲ್ ಆದ ಅದೇ ಫಿನರಲ್ ಹೋಮ್ ಅನ್ನ ತೋರಿಸ್ತಾರೆ. ಅಲ್ಲೊಬ್ಬ ಹೆಂಗಸು ಹಾಗೆ ಅವಳ ಮಗಳು ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿರ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ಒಂದು ರೂಮ್ಗೆ ಹೋದಾಗ ಅಲ್ಲಿ ಹಲವಾರು ಅಸ್ಥಿ ಕಲಶ ಇದ್ದದನ್ನ ಕಂಡು ಮಗಳು ಇದೆಲ್ಲ ಏನು ಅಂತ ಕೇಳ್ತಾಳೆ. ಆಗ ಅಮ್ಮ ಈ ಅಸ್ಥಿಯೆಲ್ಲ ಅವರ ಫ್ಯಾಮಿಲಿಯವರು ಕಲೆಕ್ಟ್ ಮಾಡ್ಕೊಂಡು ಹೋಗಿಲ್ಲ, ಅದಕ್ಕೆ ಇಲ್ಲೇ ಇದೆ ಅಂತ ಹೇಳ್ತಾ ಸೀದಾ ಹೊರಗೆ ಹೋಗ್ತಾಳೆ. ಆಗ ಮಗಳು ಒಂದು ಕಲಶದ ಮೇಲಿದ್ದ ಹೆಸರನ್ನ ಓದ್ತಾಳೆ, ಎಲಿ ಬಿಕ್ಸ್ಲರ್ ಅಂತ. ಆವಾಗ ಲೈಟ್ ಎಲ್ಲ ಫ್ಲಿಕ್ಕರ್ ಆಗಿ ಅಲ್ಲಿ ಎಲಿಯ ಡೆಡ್ ಬರುತ್ತೆ. ಲೈಕ್ ಮಾಮೀಸ್ ಬ್ಯಾಕ್. ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಈ ಎಲಿ ಬಿಕ್ಸ್ಲರ್ ಬೇರೆ ಯಾರು ಅಲ್ಲ, ಇವಿಲ್ ಡೆಡ್ ರೈಸ್ ಮೂವಿಲಿ ತೋರಿಸಿದ ಅದೇ ಮಾಮಿ. ಆ ಮೂವಿ ಎಂಡಿಂಗ್ ಅಲ್ಲಿ ಡೆಡ್ ಆಗಿ ಬದಲಾಗಿದ್ದ ಎಲಿನ ಅವಳ ತಂಗಿ ಕೊಂದಾಕಿದ್ದಾಳೆ. ಆದ್ರೆ ಇವಾಗ ಡೆಡ್ ಆಗಿ ವಾಪಸ್ ಬಂದಿದೆ. ಬಟ್ ಹೇಗೆ? ಇದಕ್ಕೆ ಉತ್ತರ ಇಲ್ಲಿದೆ ಕೇಳಿ. ಸೊ ಕಳೆದ ಎಲ್ಲಾ ಪಾರ್ಟ್ಸ್ ಗಳಲ್ಲಿ ಹೇಗೆ ತೋರಿಸಿದ್ದಾರೆ ಅಂದ್ರೆ ಡೆಡ್ಗಳನ್ನ ಬರೀ ತುಂಡು ತುಂಡು ಮಾಡಿದ್ರೆ ಸಾಕು ಅದು ಸತ್ತೋಗುತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ಡೆಡ್ಗಳು ಸಾಯೋದು ಕಂಡೇರಿಯನ್ ಡ್ಯಾಗರ್ ಇಂದ ಮಾತ್ರ. ಅದನ್ನ ಈ ಮೂವಿಲಿ ತೋರಿಸಿದ್ದಾರೆ. ಹಾಗಾದ್ರೆ ಈ ಮೂವಿಲಿ ಡ್ಯಾಗರ್ ಇಂದ ಸತ್ತಿದ್ದು ವಿಲಿಯಂ ಹಾಗೆ ಜೋಸೆಫ್ ಮಾತ್ರ. ತಿಯಾ, ಸೂಸಾನ್, ಎಡ್ಗರ್ ನಾರ್ಮಲ್ ಆಗಿ ಸತ್ತಿದ್ದು. ಅಂದ್ರೆ ಅವರೆಲ್ಲರ ಕಮ್ ಬ್ಯಾಕ್ ನೆಕ್ಸ್ಟ್ ಪಾರ್ಟ್ ಇವಿಲ್ ಡೆಡ್ ವ್ರಾತ್ ಅಲ್ಲಿ ಬರ್ಬೋದು. ಅದರಲ್ಲಿ ಆ ಎಲ್ಲಾ ಡೆಡ್ಗಳು ಈ ಅಲೆಸ್ ನ ಹುಡ್ಕೊಂಡು ಬರ್ಬೋದು. ಬಿಕಾಸ್ ಅದೇ ಕ್ಯಾಂಡೇರಿಯನ್ ಡ್ಯಾಗರ್ ಅವಳ ಕೈಲಿದೆ. ಅಂಡ್ ಮಾಹಿತಿಗಳ ಪ್ರಕಾರ ಇವಿಲ್ ಡೆಡ್ ವ್ರಾತ್ ಒಂದು ಪ್ರೀಕ್ವೆಲ್ ಅಂತ ಹೇಳ್ತಾರೆ. ಅಂದ್ರೆ ಈ ಮೂವಿ 1970 ಸೆಟ್ ಆಗಿರ್ಬೋದು. ಬಟ್ ಕಾದ್ ನೋಡ್ಬೇಕಷ್ಟೇ. ಸೂಸಾನ್ ಅವರ ಮನೆಯ ಗೋಡೆ ಮೇಲೆ ಒಂದು ಫೋಟೋ ಇದೆ, ಬ್ರೂಸ್ ಕ್ಯಾಂಬಲ್ದು. ಅವನ್ ಬೇರೆ ಯಾರು ಅಲ್ಲ, ಇವಿಲ್ ಡೆಡ್ ಪಾರ್ಟ್ 1 ನ ಆಶ್. ಅವನ್ ಫೋಟೋ ಇಲ್ಲೇ ಹಾಕಿದೆ. ಅವ್ರ ಮನೇಲಿದೆ ಅಂದ್ರೆ ವಿಲಿಯಂ ಆಗಿ ಜೋಸೆಫ್ ನ ಗ್ರ್ಯಾಂಡ್ ಫಾದರ್ ಅವನೇ ಆಗಿರ್ಬೋದಂತ ತುಂಬಾ ಜನ ಹೇಳ್ತಾರೆ. ಬಟ್ ಈ ಮೂವಿಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರ ಗ್ರ್ಯಾಂಡ್ ಫಾದರ್ ಹೆಸರು ಬೆಂಜಮಿನ್ ಅಂತ. ಸೊ ಅದಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಯಾಕಾಗಿದ್ದಾರೆ ಅಂತ ಕೇಳಿದ್ರೆ ಮೋಸ್ಟ್ಲಿ ಇದರ ಡೈರೆಕ್ಟರ್ ಸೆಬಾಸ್ಟಿಯನ್ ಏನಿದ್ದಾನೆ ಅವನು ಆ ಎಲ್ಲಾ ಸೀರೀಸ್ ನ ಫ್ಯಾನ್ ಇರಬೇಕು. ಈ ಆಶ್ ಏನಿದ್ದಾನೆ ಅವನು ಇವಿಲ್ ಡೆಡ್ ಸೀರೀಸ್ ನ ಒಂದ್ ರೀತಿ ಕಿಂಗ್ ಅಂತ ಹೇಳ್ಬೋದು. ಅವನಿಗೊಂದು ಸನ್ಮಾನ ರೀತಿ ಅಥವಾ ಮರ್ಯಾದೆ ತರ ಆ ರೀತಿ ಫೋಟೋನ ಒಂದು ಸುಮ್ನೆ ಹಾಕಿರ್ಬೋದಷ್ಟೇ ಹೊರತು ಅದಕ್ಕೂ ಹಾಗೆ ಈ ಮೂವಿ ಕತೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಇದು ಆಕ್ಚುಲಿ ಇವಿಲ್ ಡೆಡ್ ಬರ್ನ್ ಮೂವಿಯ ಕಂಪ್ಲೀಟ್ ಬ್ರೇಕ್ ಡೌನ್. ಸೊ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಎಲ್ಲವನ್ನ ಕೂಡ ಮಿಸ್ ಮಾಡದೆ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೇನೆ. ಬಟ್ ನಂಗೆ ಗೊತ್ತಿಲ್ಲ. ಇವಾಗ ಮೂವಿಯ ರಿವ್ಯೂ ಕಡೆ ಬಂದ್ರೆ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಫಸ್ಟ್ ಡೇ ಸೆಕೆಂಡ್ ಶೋಗೆ ಹೋಗಿ ಮೂವಿ ನೋಡಿದ್ದೆ. ಮೂವಿ ನೋಡ್ತಿರ್ಬೇಕಾದ್ರೆ ನನಗೆ ಟ್ರೈಲರ್ ನೋಡಿ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕಂದ್ರೆ ಈ ಬರ್ನ್ ಮೂವಿ ಏನಿದೆ ಅದೊಂದು ಕ್ರೈಮ್ ರೀತಿ ಬ್ಲಡ್ ಶೆಡ್ ಎಲ್ಲ ತೋರಿಸಿದ್ದಾರೆ ಬಿಟ್ಟು ಹಾರರ್ ದೆವ್ವ ಅಂತ ಇದರಲ್ಲಿ ಏನು ಕೂಡ ಇಲ್ಲ. ಮೂವಿ ಸ್ಟಾರ್ಟಿಂಗ್ ಆಕ್ಚುಲಿ ತುಂಬಾ ಸಖತ್ತಾಗಿತ್ತು. ಫಸ್ಟ್ ಹಾಫ್ ತುಂಬಾ ಎಂಗೇಜ್ ಮಾಡಿತ್ತು. ಬಟ್ ಸೆಕೆಂಡ್ ಹಾಫ್ ಯಾಕೋ ಮನೆ ಒಳಗೇನೆ ಅದರ ಫೈಟೇ ಜಾಸ್ತಿ ಆಯ್ತು ಅನ್ಸುತ್ತೆ. ಅದು ಬಿಟ್ರೆ ಮೂವಿ ಮಾತ್ರ ಸಖತ್ತಾಗಿದೆ. ನಾನಂತೂ 1.25 ಗಂಟೆ ಏನಿದೆ ಈ ಮೂವಿ ಅದನ್ನ ಸಖತ್ತಾಗಿ ಎಂಜಾಯ್ ಮಾಡಿದೆ. ಸೊ ನೀವು ಕೂಡ ಎಂಜಾಯ್ ಮಾಡ್ಬೇಕಂದ್ರೆ ಈ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ, ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.